ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಇದೀಗ ನೋಡೋಣ ಈ ಕ್ಷಣದ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ವರುಣಾರ್ಭಟ. ಕಳೆದೊಂದು ಗಂಟೆಯಿಂದ ಮಳೆಯೋ ಮಳೆ. ತಗ್ಗು ಪ್ರದೇಶಗಳಿಗೆ ನುಗ್ಗಿದ ನೀರು, ಧರೆಗುರುಳಿದ ಮರಗಳು. 4 ಕೋಟಿ ರೂಪಾಯಿ ಖರ್ಚು, ತಿಂಗಳಲ್ಲೇ ಢಮಾರ್. ಕುಸಿದು ಬಿತ್ತು ಸಿಎಂ ಉದ್ಘಾಟಿಸಿದ್ದ ಕ್ರೀಡಾಂಗಣದ ಚಾವಣಿ. ಗಾಳಿಗೆ ಬಿತ್ತು ಅಂತಾರೆ ಶಾಸಕ, ಕಳಪೆ ಕಾಮಗಾರಿ ಅಂದ್ರು ಆಯುಕ್ತ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಗುಂಡಿ ಗಂಡಾಂತರ. ಕಂಟ್ರೋಲ್ ತಪ್ಪಿ ಮೆಟ್ರೋ ಪಿಲ್ಲರ್ಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ. 27 ಮಂದಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ವೈಯಕ್ತಿಕ ದ್ವೇಷಕ್ಕೆ ಕಿಡಿಗೇಡಿಗಳ ಕುಕೃತ್ಯ. ಪೆಟ್ರೋಲ್ ಬಾಂಬ್ ಇಟ್ಟು ಸಮಾಜದಲ್ಲಿ ಬೆಂಕಿ ಹಚ್ಚಲು ಯತ್ನ. ಖತರ್ನಾಕ್ ಕಿಲಾಡಿಗಳು, ಖಾಕಿ ಕೈಗೆ ಲಾಕ್. ಬೆಂಗಳೂರಲ್ಲಿ ಮತ್ತೆ ರ್ಯಾಗಿಂಗ್ ಪಿಡುಗಿನ ಸದ್ದು. ತಾನು ಮಾಡದ ತಪ್ಪಿಗೆ ಶವವಾದನ ವಿದ್ಯಾರ್ಥಿ. ಅಪರಿಚಿತ ಮೃತದೇಹದ ಸುಳಿವು ನೀಡಿತ್ತು ಮಾಸ್ಕ್. ಭಾರಿ ಮಳೆಗೆ ತತ್ತರಿಸಿದ ಬೆಂಗಳೂರು. ಕಳೆದೊಂದು ಗಂಟೆಯಿಂದ ಧಾರಾಕಾರ ಮಳೆ ಸುರಿತಾ ಇದೆ. ರಸ್ತೆಗಳಲ್ಲಿ ನದಿಯಂತೆ ಹರಿತಾ ಇರುವಂತೆ ನೀರು. ಭಾರಿ ಮಳೆಗೆ ಇದೀಗ ಬೆಂಗಳೂರು ತತ್ತರಿಸಿ ಹೋಗ್ತಾ ಇದೆ. ಕಳೆದ 1 ಗಂಟೆಯಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಕಳೆದೊಂದು ಗಂಟೆಯಿಂದನೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ರಸ್ತೆಗಳಲ್ಲಿ ನದಿಯಂತೆ ನೀರು ಹರಿತಾ ಇರುವಂತದ್ದು. ಇನ್ನು ಶಾಂತಿನಗರ, ಮೆಜೆಸ್ಟಿಕ್, ಶೇಷಾದ್ರಿಪುರಂ ರಸ್ತೆಗಳಲ್ಲಿ ನದಿಯಂತೆ ನೀರು ಹರಿತಾ ಇದೆ. ಕಾರ್ಪೊರೇಷನ್ ಸರ್ಕಲ್ ಸೇರಿದಂತೆ ಹಲವೆಡೆ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಮಳೆಯ ಅಬ್ಬರಕ್ಕೆ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 1 ಗಂಟೆಯಿಂದ ಸುರಿತಾ ಇರುವಂತಹ ಮಹಾಮಳೆಗೆ ಸಿಲಿಕಾನ್ ಸಿಟಿ ಜನರು ತತ್ತರಿಸಿ ಹೋಗಿದ್ದಾರೆ. ಶಾಂತಿನಗರ, ಮೆಜೆಸ್ಟಿಕ್, ಕಾರ್ಪೊರೇಷನ್ ಸರ್ಕಲ್ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಸುರಿತಾ ಇದೆ. ಇದರಿಂದ ವಾಹನ ಸವಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದೇ ಒಂದು ರಸ್ತೆಯಲ್ಲಿ ಹೋಗುವಂತಹ ದುಸ್ಥಿತಿ ಎದುರಾಗಿದೆ. ವಾಹನ ಸವಾರರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ರೆ ಹಲವು ರಸ್ತೆಗಳಲ್ಲಿ ಮರಗಳು ಧರೆಗುರುಳಿದೆ. ಕಳೆದ 1 ಗಂಟೆಯಿಂದ ಸುರಿತಾ ಇರುವಂತಹ ಮಹಾಮಳೆಗೆ ಸಿಲಿಕಾನ್ ಸಿಟಿ ಜನರು ತತ್ತರಿಸಿ ಹೋಗಿದ್ದಾರೆ. ನಗರದಲ್ಲಿ ಸುರಿದ ಭಾರಿ ಮಳೆಗೆ ಕೆರೆಯಂತಾದ ರಸ್ತೆ. ಶಾಂತಿನಗರ ಬಸ್ ಟರ್ಮಿನಲ್ ಮುಂದಿನ ರಸ್ತೆ ಜಲಾವೃತವಾಗಿದೆ. ವಿಲ್ಸನ್ ಗಾರ್ಡನ್, ಬನ್ನೇರುಘಟ್ಟ ರಸ್ತೆ ಮಾರ್ಗ ಜಲಾವೃತವಾಗಿದೆ. ನಗರದಲ್ಲಿ ಸುರಿದ ಭಾರಿ ಮಳೆಗೆ ರಸ್ತೆಗಳು ಕೆರೆಯಂತಾಗಿ ಮಾರ್ಪಾಡಾಗಿದೆ. ಶಾಂತಿನಗರ ಬಸ್ ಟರ್ಮಿನಲ್ ಮುಂದೆ ರಸ್ತೆಗಳು ಜಲಾವೃತವಾಗಿದೆ. ವಿಲ್ಸನ್ ಗಾರ್ಡನ್, ಬನ್ನೇರುಘಟ್ಟ ರಸ್ತೆ ಮಾರ್ಗ ಜಲಾವೃತವಾಗಿದೆ. ಇದರಿಂದ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಇವತ್ತು ರಾತ್ರಿ ಸುರಿದಿರುವಂತಹ ಧಾರಾಕಾರ ಮಳೆಗೆ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ನೀರು ನಿಂತು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಸದ್ಯಕ್ಕೆ ನಾನು ಶಾಂತಿನಗರ ಬಸ್ ಟರ್ಮಿನಲ್ ಇಂದ ವಿಲ್ಸನ್ ಗಾರ್ಡನ್ ಕಡೆ ಹೋಗುವಂತಹ ರಸ್ತೆಯಲ್ಲಿದ್ದೀನಿ. ಇಲ್ಲೂ ಕೂಡ ಬಹುತೇಕ ಇವತ್ತು ಸುರಿದಿರುವಂತಹ ಮಳೆಗೆ ಮಳೆಯ ನೀರು ನಿಂತು ರಸ್ತೆ ಸಂಪೂರ್ಣವಾಗಿ ಕೆರೆಯಂತಾಗಿರುವಂಥದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಬೈಕ್ ಸವಾರರು ಈ ಒಂದು ರಸ್ತೆಯನ್ನ ದಾಟೋದಕ್ಕಾಗದೆ ವಾಪಸ್ ಹೋಗುವಂತಹ ಒಂದು ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಅಂದ್ರೆ ಇವತ್ತು ಸುಮಾರು ಒಂದು 20 ರಿಂದ 30 ನಿಮಿಷಗಳ ಒಂದು ಮಳೆ ಸುರಿದಿರುವಂಥದ್ದು. ಈಗಾಗಲೇ ಹವಾಮಾನ ಇಲಾಖೆ ಕೂಡ ಮುಂದಿನ ಕೆಲವೊಂದಿಷ್ಟು ದಿನ ಭಾರಿ ಮಳೆಯಾಗುವಂತಹ ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ ಈಗಷ್ಟೇ ಸುರಿದಿರುವಂತಹ ಮಳೆಯಲ್ಲಿ ಸುಮಾರು ಈ ಒಂದು ವಿಲ್ಸನ್ ಗಾರ್ಡನ್ ಕಡೆ ಹೋಗುವಂತಹ ಮುಖ್ಯ ರಸ್ತೆ ಏನಿದೆ ಸಂಪೂರ್ಣವಾಗಿ ಜಲಾವೃತವಾಗಿ ಕೆರೆಯಂತಾಗಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಹೋಗ್ಬೋದು. ಈಗಾಗಲೇ ಬೇಸಿಗೆಯಲ್ಲಿ ಈ ಸುರಿತಾ ಇರುವಂತಹ ಈ ಒಂದು ಅಕಾಲಿಕ ಮಳೆಗೆ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಮನೆಗೆ ನೀರು ನುಗ್ಗೋದಾಗಿರ್ಬೋದು, ಅಥವಾ ಮರದ ರೆಂಬೆ ಕೊಂಬೆಗಳು ಮುರಿದು ಕೆಳಗಡೆ ಬೀಳೋದು, ಬೇರು ಸಮೇತ ಮರ ಕಿತ್ತು ಬಂದು ಒಂದಿಷ್ಟು ಅನಾಹುತಗಳಿಗೆ ಮುನ್ನುಡಿಯನ್ನ ಬರೆದಿದೆ. ಹೀಗಾಗಿ ಮುಂದಕ್ಕೂ ಇದೇ ರೀತಿಯಾದಂತಹ ಅನಾಹುತಗಳು ಆಗ್ಬಹುದು ಅಂತ ನಿಟ್ಟಿನಲ್ಲಿ ಬಿಬಿಎಂಪಿ ಕೂಡ ಎಚ್ಚೆತ್ತುಕೊಂಡು ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಈ ಮಳೆಗೆ ಏಕಾಏಕಿಯಾಗಿ ಈ ರೀತಿಯಾಗಿ ನೀರು ತುಂಬಿಕೊಂಡು ಜನ ಅಂದ್ರೆ ಬೈಕ್ ಸವಾರರಾಗಿರ್ಬೋದು, ಕಾರ್ ಸವಾರರಾಗಿರ್ಬೋದು, ಮತ್ತೆ ಆಟೋ ಡ್ರೈವರ್ಗಳು ಕೂಡ ಗಾಡಿಯನ್ನು ಚಲಾಯಿಸೋದಕ್ಕೆ ಒಂದಿಷ್ಟು ಪರದಾಡುವಂತಹ ದೃಶ್ಯಗಳನ್ನ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಸುಮಾರು
2 ಅಡಿಯಷ್ಟು ನೀರು ಇಲ್ಲಿ ನಿಂತಿರೋದನ್ನು ನಾವು ಕಾಣಬಹುದು. ಸ್ವತಃ ಬೈಕ್ ಸವಾರರಿಗೆ ಬೈಕ್ ಚಾಲನೆ ಮಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗುವಂತ ರೀತಿಯಲ್ಲಿ ಇಲ್ಲಿ ನೀರು ನಿಂತಿರುವಂಥದ್ದು. ಅಂದ್ರೆ ಶಾಂತಿನಗರ ಬಸ್ ಟರ್ಮಿನಲ್ ಇಂದ ಬನ್ನೇರುಘಟ್ಟ ಮತ್ತೆ ವಿಲ್ಸನ್ ಗಾರ್ಡನ್ ಮತ್ತೆ ಈ ಮಡಿವಾಳ ಕೋರಮಂಗಲ ಕಡೆಗೆ ಕನೆಕ್ಟ್ ಮಾಡುವಂತ ಒಂದು ಪ್ರಮುಖ ರಸ್ತೆ ಇದು. ಈ ರಸ್ತೆಯಲ್ಲಿ ನೀರು ನಿಂತು ಈ ರೀತಿಯಾಗಿರುವಂತಹ ಅನಾಹುತ ಸದ್ಯಕ್ಕೆ ಆಗಿರುವಂಥದ್ದು. ಒಟ್ಟಾರೆ ಬೆಂಗಳೂರಿನಲ್ಲಿ ಇವತ್ತು ಸುರಿದಿರುವಂತಹ ಮಳೆಗೆ ಇದೇ ರೀತಿ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಒಂದಿಷ್ಟು ಆ ರಸ್ತೆ ಮೇಲೆ ನೀರು ನಿಂತು ಅನಾಹುತಗಳ ಆಗಿರುವಂತಹ ಘಟನೆಗಳು ಕೂಡ ಈಗಾಗಲೇ ರಿಪೋರ್ಟ್ ಆಗಿರುವಂಥದ್ದು. BBMP ಕಂಟ್ರೋಲ್ ರೂಮ್ ಕೂಡ ಸಾಕಷ್ಟು ಇದೇ ರೀತಿಯಾದಂತಹ ಸಾರ್ವಜನಿಕರಿಂದ ದೂರು ಕೂಡ ಬರ್ತಾ ಇದೆ. ಇದೇ ರೀತಿ ಎಷ್ಟು ಅಂದ್ರೆ ಮಳೆ ಜಾಸ್ತಿ ಬಂದಷ್ಟು ಮತ್ತಷ್ಟು ಅನಾಹುತಗಳಾಗುವಂತ ಸಾಧ್ಯತೆ ಕೂಡ ಇದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ಸದ್ಯಕ್ಕೆ ನಿಲ್ಲಲ್ಲ ವರುಣಾರ್ಭಟ. ಮುಂದಿನ 3 ಗಂಟೆಗಳ ಕಾಲ ಸತತ ಮಳೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಭಾರಿ ಮಳೆ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆ. ಬೆಂಗಳೂರಲ್ಲಿ ಸದ್ಯಕ್ಕೆ ನಿಲ್ಲಲ್ಲ ವರುಣಾರ್ಭಟ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಮುಂದಿನ 3 ಗಂಟೆಗಳ ಕಾಲ ಸತತ ಮಳೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಭಾರಿ ಮಳೆ ಮುನ್ಸೂಚನೆಯನ್ನ ಕೊಟ್ಟಿದೆ ಹವಾಮಾನ ಇಲಾಖೆ. ರಾಜ್ಯದ ಇತರೆ ಜಿಲ್ಲೆಗಳಲ್ಲೂ ಮಳೆ ಎಚ್ಚರಿಕೆಯನ್ನ ಸಹ ಕೊಡಲಾಗಿರುವಂತದ್ದು. ಹವಾಮಾನ ಇಲಾಖೆ ಇದೀಗ ಮುನ್ಸೂಚನೆಯನ್ನ ಕೊಟ್ಟಿದೆ. ರಾಜ್ಯದ ಇತರೆ ಜಿಲ್ಲೆಗಳಲ್ಲೂ ಮಳೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆಯಾಗುತ್ತೆ. ರಾಮನಗರ, ಹಾವೇರಿಯಲ್ಲೂ ನಿರಂತರ ಮಳೆ ಅಲರ್ಟ್ ಅನ್ನ ಘೋಷಿಸಲಾಗಿರುವಂತದ್ದು. ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಮಳೆ ಆಗುವಂತಹ ಮುನ್ಸೂಚನೆಯನ್ನ ಕೊಟ್ಟಿದೆ ಹವಾಮಾನ ಇಲಾಖೆ. ಮಳೆಯಿಂದ ಏನೆಲ್ಲ ಅವಾಂತರಗಳು ಆಗಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಹಾಗೆ ಮಂಜುನಾಥ್. ಆಶಿಕ್ ಮುಲ್ಕಿ, ಇದೀಗ ಕಳೆದ 1 ಗಂಟೆಯಿಂದ ಸುರಿದಂತಹ ಭಾರಿ ಮಳೆಗೆ ಈ ಸಿಲಿಕಾನ್ ಸಿಟಿ ತತ್ತರಿಸಿ ಹೋಗ್ಬಿಟ್ಟಿದೆ. ಹಾಗಿದ್ರೆ ಈ ಮಳೆಯಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ? ಹೌದು ಚೈತ್ರ, ಬೆಂಗಳೂರಿನಲ್ಲಿ ಸುರಿತಾ ಇರುವಂತಹ ಈ ಒಂದು ಅಕಾಲಿಕ ಮಳೆಗೆ ಬೆಂಗಳೂರು ಮತ್ತೊಮ್ಮೆ ತತ್ತರಿಸಿ ಹೋಗಿರುವಂಥದ್ದು. ಈಗಾಗಲೇ ಬೆಂಗಳೂರಿನಿಂದ ಬೇರೆ ಬೇರೆ ಏನು ಬೀಳ್ತಾ ಇರುವಂತಹ ಮಳೆಗೆ ಬೇರೆ ಬೇರೆ ಭಾಗದಲ್ಲಿ ಸಾಕಷ್ಟು ಅನಾಹುತಗಳಾಗ್ತಾ ಇದೆ. ಮನೆಗೆ ನೀರು ನುಗ್ಗಿರುವಂಥದ್ದಾಗಿರ್ಬೋದು ಅಥವಾ ಏಕಾಏಕಿ ಮರಗಳು ಬೀಳ್ತಾ ಇರುವಂಥದ್ದು. ಮತ್ತೆ ನಿನ್ನೆ ರಾತ್ರಿ ಬಿದ್ದಿರುವಂತಹ ಮಳೆಗೆ ಸುಮಾರು ಏನು ಹೊಸದಾಗಿ ನಿರ್ಮಾಣಗೊಂಡಿದ್ದಂತಹ ಒಂದು ಸ್ಟೇಡಿಯಂ ಕೂಡ ಕುಸಿದು ಹೋಗಿತ್ತು. ಇದೇ ರೀತಿ ಇವಾಗ 1 ಗಂಟೆಯಿಂದ ಬೀಳ್ತಾ ಇರುವಂತಹ ಅಥವಾ ಸುರಿತಾ ಇರುವಂತಹ ಈ ಮಳೆಗೆ ಬೆಂಗಳೂರಿನ ಬೇರೆ ಬೇರೆ ರಸ್ತೆಗಳು ಒಂದು ಜಲಾವೃತಗೊಂಡು ಕೆರೆಯಂತಾಗಿರುವಂಥದ್ದು. ಸದ್ಯಕ್ಕೆ ನಾನು ಶಾಂತಿನಗರದಿಂದ ವಿಲ್ಸನ್ ಗಾರ್ಡನ್ ಮತ್ತೆ ಬನ್ನೇರುಘಟ್ಟ ಮುಖ್ಯ ರಸ್ತೆಗೆ ಕನೆಕ್ಟ್ ಮಾಡುವಂತಹ ಒಂದು ರಸ್ತೆಯಲ್ಲಿದ್ದೀನಿ. ಇಲ್ಲಿ ಸಂಪೂರ್ಣವಾಗಿ ನೀರು ಜಲಾವೃತಗೊಂಡಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡಬಹುದು. ಅಂದ್ರೆ ಸುಮಾರು 1 ತಾಸಿನಿಂದ ಸುರಿತಾ ಇರುವಂತಹ ಈ ಮಳೆಗೆ ಈ ಒಂದು ಮುಖ್ಯ ರಸ್ತೆ ಶಾಂತಿನಗರದಿಂದ ವಿಲ್ಸನ್ ಗಾರ್ಡನ್ ಮತ್ತೆ ಬನ್ನೇರುಘಟ್ಟಕ್ಕೆ ಕನೆಕ್ಟ್ ಮಾಡುವಂತ ಒಂದು ಮುಖ್ಯ ರಸ್ತೆ ಏನಿದೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಇಲ್ಲಿ ಈ ಒಂದು ರಸ್ತೆಯಲ್ಲಿ ಈಗ ಕ್ರಮೇಣವಾಗಿ ನೀರು ಇಳಿತಾ ಇದ್ರು ಕೂಡ ಒಂದು 10-15 ನಿಮಿಷದ ಮುಂಚೆ ಕೂಡ ಏನು ಒಂದು ಬೈಕ್ ಸವಾರರು ಈ ಒಂದು ರಸ್ತೆಯನ್ನು ಹಾದು ಹೋಗೋದಕ್ಕೆ ಪರದಾಡುವಂತಹ ಒಂದು ದೃಶ್ಯಗಳನ್ನು ನಾವಿಲ್ಲಿ ನೋಡಿದ್ದೇವೆ. ಮತ್ತು ಆಟೋ ಸವಾರರಾಗಿರ್ಬೋದು ಮತ್ತೆ ಕಾರ್ ಡ್ರೈವರ್ಗಳು ಕೂಡ ಈ ಒಂದು ರಸ್ತೆಯನ್ನು ದಾಟೋದಕ್ಕೆ ಹರಸಾಹಸನ್ನ ಪಡ್ತಾ ಇದ್ರು. ಈಗಲೂ ಕೂಡ ಬೈಕ್ ಸವಾರರು ಮೆಲ್ಲನೆ ಅಂದ್ರೆ ಅಕ್ಕಪಕ್ಕದಲ್ಲಿ ರಸ್ತೆ ಗುಂಡಿಗಳಿದ್ರೆ ಅದಕ್ಕೆ ಬಿದ್ದು ಏಟಾಗುವಂಥದ್ದು ಅಥವಾ ಕೆಳಗಡೆ ಬೀಳುವಂತ ಒಂದು ಸಾಧ್ಯತೆಗಳು ಕೂಡ ಇರೋದ್ರಿಂದ ಸ್ಲೋ ಮೂವಿಂಗ್ ಆಗಿ ಬೈಕ್ ಸವಾರರು ಮತ್ತೆ ಕಾಲ್ನಡಿಗೆಯರು ಎಲ್ಲರೂ ಕೂಡ ಹಿಂಗೆ ಹೋಗ್ತಾ ಇರುವಂತ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇನ್ನು ಮುಂದಿನ 3 ತಾಸುಗಳ ಕಾಲ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಒಂದು ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ ಇಲ್ಲಿ. ಇನ್ನು ಮುಂದಿನ 3 ತಾಸುಗಳ ಕಾಲ ಇದೇ ರೀತಿಯಾದಂತಹ ಒಂದು ಮಳೆಯ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಆಶಿಕ್ ಮುಲ್ಕಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮಂಜುನಾಥ್, ಇದೀಗ ಯಾವ ಏರಿಯಾದಲ್ಲಿ ನೀವಿದ್ದೀರಾ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ? ಹಾಗೆ ಈಗ BBMP ಅವರು ಏನಾದ್ರೂ ಎಚ್ಚೆತ್ಕೊಂಡಿದ್ದಾರಾ ಅಥವಾ ಇನ್ನೂ ಕಣ್ಮುಚ್ಚಿ ಕುಳಿತಿದ್ದಾರಾ? ಏನಾದ್ರೂ ಕಾರ್ಯಾಚರಣೆ ನಡೆಸುವಂತಹ ಕಾರ್ಯಗಳು ನಡೀತಾ ಇದೆಯಾ? ಹೇಗೆ? ಚೈತ್ರ, ಖಂಡಿತವಾಗ್ಲೂ ನಾನು ಈಗ ಸದ್ಯಕ್ಕೆ ಹಾಟ್ಸ್ಪಾಟ್ ಸಿಟಿ ಅಂತ ಏನ್ ಹೇಳ್ತೀವಿ, MG ರೋಡ್ ಹಾಗೂ ಬ್ರಿಗೇಡ್ ರೋಡ್ ಕನೆಕ್ಷನ್ ಆಗುವಂತ ಒಂದು ರಸ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಸರ್ಕಲ್ ಬಳಿ ಇದ್ದೀನಿ. ಇಲ್ಲಿ ಮೇನ್ ಆಗಿ ಜನರು ಅಂದ್ರೆ ಡ್ಯೂಟಿ ಮುಗಿಸ್ಕೊಂಡು ಈ ಕನೆಕ್ಟಿಂಗ್ ರೋಡ್ಸ್ ಅಂತಾನೆ ಹೇಳ್ಬೋದು. ಎಲ್ಲ ಜನಗಳು ಅಂದ್ರೆ ಸಾಕಷ್ಟು ಜನ ಇದೇ ರೋಡ್ ಅನ್ನ ಯೂಸ್ ಮಾಡ್ತಾರೆ. ಮನೆಗಳ ತಲುಪಬೇಕು, JP ನಗರ, ಜಯನಗರ ಆಗಿರ್ಬೋದು, ಇಂದ್ರನಗರ ಇರ್ಬೋದು ಅಥವಾ ಬೆನ್ಸಂಟನ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಇದೇ ರಸ್ತೆಯನ್ನು ಉಪಯೋಗಿಸ್ತಾರೆ. ಈಗಿನ ಒಂದು ಸ್ಥಿತಿ ಪ್ರಕಾರ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್ ಗಳಲ್ಲಿ ಈಗಾಗಲೇ ವಾಹನಗಳು ಸಾಕಷ್ಟು ಒಂದು ಮಳೆ ನೀರು ರಸ್ತೆಯಲ್ಲೇ ನಿಂತಿರೋದ್ರಿಂದ 2 ವೀಲರ್ಗಳಾಗಿರ್ಬೋದು ಅಥವಾ 4 ವೀಲರ್ಗಳಾಗಿರ್ಬೋದು ನಿಧಾನವಾಗಿ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಟ್ರಾಫಿಕ್ ತುಂಬಾ ಡಿಲೇ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲಿ ರಸ್ತೆಯಲ್ಲಿ ನೀರು ತುಂಬಿದೆ ಅಥವಾ
ಎಲ್ಲಿ ರಸ್ತೆಗಳಲ್ಲಿ ಹಳ್ಳ ಇದೆ ಅನ್ನೋದು ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಸಾಕಷ್ಟು ಅಂದ್ರೆ ಎಲ್ಲಿ ಹಳ್ಳ ತುಂಬಿರ್ತಕ್ಕಂಥ ನೀರುಗಳಲ್ಲಿ ಅಥವಾ ವಾಹನಗಳು ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಬಿದ್ದು ಸಾವನ್ನಪ್ಪಿರೋ ಘಟನೆ ಕೂಡ ನಡೆದಿದೆ. ಸದ್ಯಕ್ಕೆ ಈ ರಸ್ತೆ ನಾವೇನ್ ನಿಮಗೆ ತೋರಿಸ್ತಾ ಇದೀವಿ, ಈ ರಸ್ತೆಯಲ್ಲಿ ಅತಿ ಹೆಚ್ಚಾಗಿ ಮಳೆ ಬಿದ್ದು ರಸ್ತೆ ಉದ್ದಕ್ಕೂ ಕೂಡ ನೀರು ನಿಂತಿರ್ತಕ್ಕಂಥದ್ದು. ಸದ್ಯಕ್ಕೆ 2 ವೀಲರ್ಗಳು ಹಾಗೂ 4 ವೀಲರ್ಗಳು ಅತಿ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ 10 ರಿಂದ 20 ಕಿಲೋಮೀಟರ್ ಸ್ಪೀಡ್ ನಲ್ಲಿ ವೇಗವಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಚೈತ್ರ, ಓಕೆ, ಧನ್ಯವಾದಗಳು ಆಶಿಕ್ ಮುಲ್ಕಿ ಅಂಡ್ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಪೊಲೀಸರಿಗೆ ಕಿಡಿಗೇಡಿಗಳ ಗ್ಯಾಂಗ್ ವಿಧ್ವಂಸಕ ಕೃತ್ಯ ಎಸಗಲು ಸಜ್ಜಾಗಿದೆ ಎಂಬ ಮಾಹಿತಿ ಸಿಕ್ಕಿತ್ತು. ಆ ಮಾಹಿತಿ ಎಷ್ಟರ ಮಟ್ಟಿಗೆ ಪೊಲೀಸರ ನಿದ್ದೆಗೆಡಿಸಿತ್ತು ಅಂದ್ರೆ 4 ದಿನ ಊಟ ನೀರು ಬಿಟ್ಟು ಓಡಾಡಿದ್ರು. ಕೊನೆಗೆ ಆರೋಪಿಗಳು ಸಿಕ್ಕ ಬಳಿಕ ಅವರು ಕಟ್ಟಿದ ಕಥೆ ಕೇಳಿ ಪೊಲೀಸರೇ ಶಾಕ್ ಆಗಿದ್ರು. ಅಷ್ಟಕ್ಕೂ ಅಲ್ಲಿ ಏನಾಗಿತ್ತು ಗೊತ್ತಾ? ಪ್ರತಿಕಾರಕ್ಕಾಗಿ ಖತರ್ನಾಕ್ ಐಡಿಯಾ. ತಾವೇ ತೋಡಿದ ಹಳ್ಳಕ್ಕೆ ತಾವೇ ಬಿದ್ರು. ಕೆಲವೊಮ್ಮೆ ನಾವು ಮಾಡೋದೊಂದು ಆಗೋದೆ ಮತ್ತೊಂದು. ಈ ವಿಚಾರಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಬೆಂಗಳೂರಲ್ಲಿ ನಡೆದು ಹೋಗಿದೆ. ಪೊಲೀಸರನ್ನೇ ಬಳಸಿಕೊಂಡು ಸೇಡು ತೀರಿಸಿಕೊಳ್ಳೋಕೆ ಹೋದವರು ಲಾಕ್ ಆಗಿಬಿಟ್ಟಿದ್ದಾರೆ. ಈ ಬಾಟಲ್ಗಳಲ್ಲಿರೋದು ಎಣ್ಣೆಯಲ್ಲ, ಪೆಟ್ರೋಲ್ ಬಾಂಬ್. ಈ ದೃಶ್ಯ ನೋಡಿದ್ರೆ ಎಂಥವರಿಗಾದ್ರೂ ಅನಿಸೋದು ಯಾವುದೋ ವಿಧ್ವಂಸಕ ಕೃತ್ಯ ನಡೆಸೋಕೆ ಅಂತ ಅನಿಸದೇ ಇರದು. ಆದ್ರೆ ಅಸಲಿ ಕಾರಣ ಕೇಳಿ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದ್ದಾರೆ. ವೈಯಕ್ತಿಕ ದ್ವೇಷಕ್ಕೆ ಕಮ್ಯುನಲ್ ಟಚ್. ಪೊಲೀಸರಿಗೆ ಸಂದೇಶ ಕೊಟ್ಟವರೇ ಲಾಕ್. ಈತನ ಹೆಸರು ಫಯಾಜುಲ್ಲಾ. ಇವನೇ ನೋಡಿ ಇಡೀ ಕೇಸ್ನ ಮಾಸ್ಟರ್ ಮೈಂಡ್. ಈತನಿಗೂ ರೌಡಿ ಅಜೀವುಲ್ಲಾ ಖಾನ್ಗೂ ಆಗ್ತಾ ಇರ್ಲಿಲ್ವಂತೆ. ಫಯಾಜ್ ಈ ಹಿಂದೆ ಸಾರಾಯಿ ಪಾಳ್ಯದಲ್ಲಿದ್ದ ಮನೆಯನ್ನ 35 ಲಕ್ಷಕ್ಕೆ ಮಾರಾಟ ಮಾಡಿದ್ದ. ಈ ವೇಳೆ 25 ಲಕ್ಷ ಹಣವನ್ನು ಪಡೆದಿದ್ದ. ಆದ್ರೆ ಕೊನೆಗೆ ಮತ್ತೆ 10 ಲಕ್ಷ ಹೆಚ್ಚುವರಿಯಾಗಿ ಕೊಡುವಂತೆ ಬೇಡಿಕೆ ಇಟ್ಟಿದ್ದ. ಆಗ್ಲೇ ಈ ಅಜೀವುಲ್ಲಾ ಖಾನ್ ಬಂದು ರೌಡಿಸಂ ಮಾಡಿ ಫಯಾಜ್ನ ಮನೆ ಖಾಲಿ ಮಾಡಿಸಿದ್ದ. ಆಗ್ಲಿಂದ ಇಬ್ಬರ ಮಧ್ಯೆ ಮನಸ್ತಾಪ ಬೆಳೆದಿತ್ತು. ಹೀಗಾಗಿ ಹೇಗಾದ್ರೂ ಮಾಡಿ ಆತನನ್ನ ಲಾಕ್ ಮಾಡಿಸಬೇಕು ಅಂತ ಮಾಡಿದ್ದೆ ಖತರ್ನಾಕ್ ಪ್ಲಾನ್. ಪೆಟ್ರೋಲ್ ಬಾಂಬ್ಗೂ ಮೊದಲು ಅಪ್ರಾಪ್ತರನ್ನ ಬಳಸಿಕೊಂಡು 2-3 ಪಿಸ್ತೂಲ್ ಇಡೋ ಪ್ಲಾನ್ ಮಾಡಿದ್ದ. ಆದ್ರೆ ಆರ್ಮ್ ಆಕ್ಟ್ ಅಡಿಯಲ್ಲಿ ಅರೆಸ್ಟ್ ಆದ್ರೆ ಜಾಮೀನು ಸಿಗುತ್ತೆ ಅಂತ ಪ್ಲಾನ್ ಮಾಡಿದ್ದ. ಅಲ್ಲದೆ ವಿಚಾರ ತಿಳಿದು 3 ಅಪ್ರಾಪ್ತರು ಹೆದರಿದ್ರಿಂದ ಪ್ಲಾನ್ ಚೇಂಜ್ ಮಾಡಿ ಪೆಟ್ರೋಲ್ ಬಾಂಬ್ ಪ್ಲಾನ್ಗೆ ಕೈ ಹಾಕಿದ್ದ. ಟೀ ಅಂಗಡಿಯಲ್ಲಿ ಬಾಂಬ್ ಪ್ಲಾನ್. ಸಹಚರರಿಗೆ 5 ಲಕ್ಷ ರೂಪಾಯಿ ಆಮಿಷ. ಸ್ನೇಹಿತ ಅಸ್ಗರ್ ಟೀ ಅಂಗಡಿಯಲ್ಲಿ ಈ ಬಗ್ಗೆ ಪ್ಲಾನ್ ಮಾಡಿದ್ದ. ಫಯಾಜುಲ್ಲಾ 5 ಲಕ್ಷ ರೂಪಾಯಿ ಕೊಡೋದಾಗಿ ಸಹಚರರಿಗೆ ಹೇಳಿದ್ದ. ಖಾಲಿ ಬಿಯರ್ ಬಾಟಲ್ಗಳನ್ನ ತರಿಸಿ ಪೆಟ್ರೋಲ್ ಬಾಂಬ್ಗಳನ್ನ ತಯಾರಿಸಿದ್ದ. ಬಳಿಕ ಅವುಗಳ ಜೊತೆಗೆ ಒಂದ್ ನಾಡ ಪಿಸ್ತೂಲ್ ತಂದು ಅಜೀವುಲ್ಲಾ ಖಾನ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿಟ್ಟಿದ್ದಾರೆ. ಅಲ್ಲದೆ ಮೊಹಮ್ಮದ್ ಅಜೀವುಲ್ಲಾ ಅಂಡ್ ಗ್ಯಾಂಗ್ ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದ. ಫಯಾಜುಲ್ಲಾ ಒಂದು ಮನೆಯನ್ನ ಒಬ್ಬರಿಗೆ ಮಾರಿದ್ದ ಸುಮಾರು 35 ಲಕ್ಷಕ್ಕೆ. ತಗೊಂಡಂತಕ್ಕಂಥ ವ್ಯಕ್ತಿಗಳು ಇವರಿಗೆ 25 ಲಕ್ಷ ಕೂಡ ಕೊಟ್ಟಿದ್ರು. ಇನ್ನೂ 10 ಲಕ್ಷ ಕೊಟ್ಟು ಮನೆ ಖಾಲಿ ಮಾಡಿಸ್ಬೇಕು ಅಂತ ಸಂದರ್ಭದಲ್ಲಿ ಈ ಫಯಾಜುಲ್ಲಾ ಇಲ್ಲ, ನಾನು 35 ಲಕ್ಷಕ್ಕೆ ಕೊಡಲ್ಲ, ಇನ್ನೂ 10 ಲಕ್ಷ ಎಕ್ಸ್ಟ್ರಾ ಅಂದರೆ 45 ಲಕ್ಷ ಕೊಟ್ಟರೆ ಮಾತ್ರ ಮಾಡ್ತೀನಿ ಅಂತ ಹೇಳಿ ತಗಾದೆ ತೆಗಿತಾರೆ. ಅವನು 35 ಲಕ್ಷಕ್ಕೆ ಆ ಮನೆಯನ್ನು ಖಾಲಿ ಮಾಡಿಸ್ತಾರೆ. ಆ ಒಂದು ಸಿಟ್ಟು ಬಾಬು ಅಲಿಯಾಸ್ ಮೊಹಮ್ಮದ್ ಅಜೀಬುಲ್ಲಾ ಮತ್ತು ಅವನ ಸಂಗಡಿಗರ ಮೇಲೆ ಇರುತ್ತೆ. ಅದೇ ಕಾರಣಕ್ಕೆ ಅವನು ಅಸ್ಗರ್ಗೆ ಈ ರೀತಿ ಪೆಟ್ರೋಲ್ ಬಾಂಬ್ನ ರೆಡಿ ಮಾಡಿಕೊಂಡು ಆ ಮಾಡ್ಕೊಂಡಿರ್ತಕ್ಕಂಥ ಸಂಚನ್ನ ಅವ್ರ ಮೇಲೆ ಮೊಹಮ್ಮದ್ ಅಜೀಬುಲ್ಲಾ ಖಾನ್ ಮೇಲೆ ಹಾಕ್ಲಿಕ್ಕೆ ಪ್ರೇರೇಪಣೆ ನೀಡಿರ್ತಾರೆ. ವಾಸ್ತವ ವರದಿ ಬಿಚ್ಚಿಟ್ಟಿದ್ದೆ ನ್ಯೂಸ್ 18 ಕನ್ನಡ. ಸುಳ್ಳು ಸುದ್ದಿ ಪ್ರಸಾರ ಮಾಡಿದವರಿಗೆ ಡಿಸಿಪಿ ವಾರ್ನಿಂಗ್. ವಾಸ್ತವತೆಯ ಅರಿವಿಲ್ಲದ ಕೆಲ ಮಾಧ್ಯಮಗಳು ಇದು ಹಿಂದೂ ಮುಖಂಡರ ಹತ್ಯೆಗೆ ಸ್ಕೆಚ್ ಹಾಕಿದ್ದಾರೆ, ದೇವಸ್ಥಾನಗಳ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಲು ಸ್ಕೆಚ್ ಹಾಕಿದ್ರು ಅಂತೆಲ್ಲ ಸುದ್ದಿ ಪ್ರಸಾರ ಮಾಡಿದ್ವು. ಆದ್ರೆ ನ್ಯೂಸ್ 18 ಕನ್ನಡ ಮಾತ್ರ ವಾಸ್ತವತೆಯನ್ನ ಜನರ ಮುಂದಿಟ್ಟಿತ್ತು. ಈ ವೇಳೆ ನ್ಯೂಸ್ 18ಗೆ ಪ್ರತಿಕ್ರಿಯೆ ನೀಡಿದ ಪೂರ್ವ ವಿಭಾಗ ಡಿಸಿಪಿ ಭೀಮಾಶಂಕರ್ ಗುಳೇತ್ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ ಮಾಧ್ಯಮಗಳಿಗೆ ಎಚ್ಚರಿಕೆ ನೀಡಿದ್ರು. ಒಬ್ಬ ಆರೋಪ ಇದ್ದ, ಅವನ ಹೆಸರು ಸೈಯದ್ ಅಸ್ಗರ್ ಅಂತ. ಒಂದು ಮೈದಾನದಲ್ಲಿ ಸುಮಾರು 19 ಪೆಟ್ರೋಲ್ ಬಾಂಬ್ಗಳನ್ನು ಇಟ್ಟಿದ್ದ. ಅವನ್ನ ಕರೆದು ವಿಚಾರಣೆ ಮಾಡಿದಾಗ ಅವನು ಪ್ರಾರಂಭದಲ್ಲಿ ಈ ಮೊಹಮ್ಮದ್ ಅಜೀಬುಲ್ಲಾ ಖಾನ್ ಮತ್ತೆ ಇತರರ ಮೇಲೆ ಆರೋಪ ಹೊರಿಸಿದ, ಅವ್ರು ನನಗೆ ಪ್ರೇರೇಪಣೆ ನೀಡಿದ್ರು ಅಂತ ಹೇಳಿ. ಒಟ್ನಲ್ಲಿ ಪೆಟ್ರೋಲ್ ಬಾಂಬ್ ಹಾಕೋ ಉದ್ದೇಶ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಮಾಹಿತಿ ಗೊತ್ತಾಗಿದ್ದೇ ಕಾರ್ಯಪ್ರವೃತ್ತರಾಗಿ ಹೆಣ್ಣೂರು ಪೊಲೀಸರು ಮಾಡಿದ ಕಾರ್ಯಕ್ಕೆ ಹಿರಿಯ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸೇಡು ತೀರಿಸಿಕೊಳ್ಳಲು ಅಡ್ಡದಾರಿ ಹಿಡಿದವರು ಲಾಕ್ ಆಗಿ ಜೈಲು ಸೇರಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು.
ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಕುಳಿತಿರೋ ರಸ್ತೆ ಗುಂಡಿ, ಇನ್ನೊಂದೆಡೆ ಬಸ್ ಚಾಲಕನ ಅತಿ ವೇಗದ ಚಾಲನೆ, ಇವೆರಡರ ನಡುವೆ ಸಿಲುಕಿ ಹೈರಾಣಾಗಿ ನಿಟ್ಟುಸಿರು ಬಿಟ್ಟಿದ್ದು ಬಸ್ನಲ್ಲಿದ್ದ ಪ್ರಯಾಣಿಕರು. ಇವರೇನ್ ಹೇಳ್ತಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಬೆಂಗಳೂರಲ್ಲಿ ಮತ್ತೊಂದು ಗುಂಡಿ ಗಂಡಾಂತರ. ಮೆಟ್ರೋ ಪಿಲ್ಲರ್ಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ. ಇದುವರೆಗೆ ಬೆಂಗಳೂರಲ್ಲಿ ಮಹಾಗುಂಡಿಗಳ ನರ್ತನಕ್ಕೆ ಕೇವಲ ದ್ವಿಚಕ್ರ ವಾಹನಗಳು ಮಾತ್ರ ಅಪಘಾತಕ್ಕೀಡಾಗ್ತಿದ್ವು. ಆದರೆ ಈ ಬಾರಿ ರಣಗುಂಡಿಗೆ ಕೆಎಸ್ಆರ್ಟಿಸಿ ಬಸ್ಸೇ ದಿಕ್ಕು ತಪ್ಪಿದೆ. ಈ ದೃಶ್ಯ ಸಿಸಿಟಿವಿಯಲ್ಲೂ ಸರಿಯಾಗಿದ್ದು ಎದೆ ಝಲ್ಲೆನ್ನುವಂತಿದೆ. ರಾತ್ರಿ 1:30 ಸಮಯ. ಮಡಿಕೇರಿಯಿಂದ ಬರ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಕೆಂಗೇರಿ ಬಿಟ್ಟು ಸ್ವಲ್ಪ ದೂರ ಬರ್ತಿದ್ದಂತೆ ಚಾಲಕನ ನಿಯಂತ್ರಣ ತಪ್ಪಿ ಮೆಟ್ರೋ ಪಿಲ್ಲರ್ಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಬಸ್ನಲ್ಲಿದ್ದ 45 ಪ್ರಯಾಣಿಕರಲ್ಲಿ 27 ಮಂದಿ ಗಾಯಗೊಂಡಿದ್ದಾರೆ. ಇದರಲ್ಲಿ 4 ಸ್ಥಿತಿ ಗಂಭೀರವಾಗಿದ್ದು ವಿಕ್ಟೋರಿಯಾ ಮತ್ತು ಬಿಜಿಎಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗುಂಡಿ ಸಿಕ್ತು. ಆ ಗುಂಡಿಗೆ ರೈಟ್ ಸೈಡ್ ಇಳಿದ ತಕ್ಷಣ ಗಾಡಿ ರೈಟ್ ಇತ್ತು. ರಾತ್ರಿ 1 ಅವರ್ ಆಗಿದೆ ಸರ್. ನಮ್ದು ಭಯಾನಕ ಸೌಂಡ್ ಬಂದಿದೆ, ಅದಕ್ಕೆ ಆಚೆ ಬಂದಿದ್ದು ನೋಡ್ತಾ ತಕ್ಷಣ ಏಟ್ ಆಗಿದೆ ಜನಗಳು ಸುಮಾರು. ಹಾಸ್ಪಿಟಲ್ ಗಾಡಿ 2 ಬಂದಿದೆ, 2 ಗಾಡಿ ತುಂಬಿ ಜನಗಳು ಹೋಗಿದೆ. ಇನ್ನು ಅಪಘಾತಕ್ಕೀಡಾದ ಸ್ಥಳದ ಕೂದಲೆಳತೆ ದೂರದಲ್ಲಿ ರಸ್ತೆ ಗುಂಡಿಯೊಂದು ಬಾಯಿ ತೆರೆದು ಕುಳಿತಿದ್ದು ಬಸ್ ಅಪಘಾತಕ್ಕೆ ಇದೇ ಕಾರಣ ಎನ್ನಲಾಗ್ತಿದೆ. ಅಲ್ಲದೆ ನಿತ್ಯ 2-3 ವಾಹನಗಳು ಗುಂಡಿಯಿಂದ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದು ಸ್ಥಳೀಯರ ಆರೋಪ. ಇನ್ನು ಈ ಘಟನೆ ಬಗ್ಗೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಚಾಲಕನ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕಿದ್ದಾರೆ. 3 ಗಂಟೆ ಒಂದ್ಸಲ ಆಗಿದೆ ಕಾರು, ಬೈಕ್ ಮತ್ತೆ ಒಂದ್ಸಲ ಆಗಿದೆ 3 ಗಂಟೆ. ತಿರ್ಗಾ 4 ಗಂಟೆ ಒಂದ್ಸಲ ಟಾಟಾ ಎಸಿ ಮತ್ತೆ ಕಾರು ಬ್ರೇಕ್ ಆ ಗುಂಡಿ ಸ್ಲೋ ಹೋಗಿ ಬ್ರೇಕ್ ಇಡೋದು ಹೋಗಿ ಹಿಂದೆ ಕೂತ್ಕೊಳ್ಳೋದು. ಅವ್ರು ಜಗಳ ಹತ್ಕೊಳ್ಳೋರು ಅವ್ರವ್ರ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ತಿರ್ಗಾ ನಿನ್ನೆ 3 ಟೈಮ್ ಆಗಿದೆ. ನಾನು 3 ಸಲ ನೋಡಿದ್ವಿ. ಬಸ್ಸಲ್ಲಿ ಯಾರು ಪ್ರಯಾಣ ಮಾಡುವವರು ಪ್ರಕಾರ ಏನು ಅತಿ ವೇಗವಾಗಿ ಚಾಲನೆ ಮಾಡಿಕೊಂಡು ಬಂದು ಮೆಟ್ರೋ ಪಿಲ್ಲರ್ಗೆ ಬ್ಯಾಲೆನ್ಸ್ ತಪ್ಪಿ ಆಕ್ಸಿಡೆಂಟ್ ಆಗಿದೆ. ಈ ಆಕ್ಸಿಡೆಂಟ್ದಲ್ಲಿ ಸುಮಾರು 24 ಜನಕ್ಕೆ ಗಾಯಗಳು ಆಗಿದೆ. ಆದರೆ ಕೆಎಸ್ಆರ್ಟಿಸಿ ಮಾತ್ರ ಇದು ಚಾಲಕನ ನಿಯಂತ್ರಣ ತಪ್ಪಿದ್ರಿಂದ ಘಟನೆ ಸಂಭವಿಸಿದೆ ಅಂತಿದೆ. ಇತ್ತ ಬಿಬಿಎಂಪಿ ನೂತನ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಸಭೆ ಮೇಲೆ ಸಭೆ ನಡೆಸುತ್ತಿದ್ದಾರೆ. ಅದೇನೇ ಇರಲಿ, ಪ್ರಯಾಣಿಕರು ತಮ್ಮದಲ್ಲದ ತಪ್ಪಿಗೆ ಆಸ್ಪತ್ರೆ ಸೇರಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರೇವ್ ಪಾರ್ಟಿ ನಡೆಯುತ್ತಿರೋ ಶಂಕೆ ಮೇಲೆ ನಗರದ ಜೀವನ್ ಭೀಮಾನಗರ ಬಳಿಯ ಪಬ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ನಿನ್ನೆ ತಡರಾತ್ರಿ ದಾಳಿ ನಡೆಸಿದ ಜೆಬಿ ನಗರ ಪೊಲೀಸರು 31 ಜನರನ್ನ ಬಂಧಿಸಿದ್ದಾರೆ. ಪೊಲೀಸರ ದಾಳಿ ವೇಳೆ ಪಬ್ನಲ್ಲಿ ಸುಮಾರು 51 ಜನ ಪಾಲ್ಗೊಂಡಿದ್ದು ಅದರಲ್ಲಿ ಹಲವು ಮಂದಿ ಡ್ರಗ್ಸ್ ಸೇವನೆ ಮಾಡಿರುವ ಬಗ್ಗೆ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಬಳಿಕ ಎಲ್ಲರನ್ನೂ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಸುಮಾರು 31 ಜನ ವಿವಿಧ ರೀತಿಯ ಡ್ರಗ್ಸ್ ಸೇವಿಸಿರುವುದು ಕಂಡುಬಂದಿದೆ. ನಮ್ಮ ಜೀವನ್ ಭೀಮನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ರೇವ್ ಪಾರ್ಟಿ ನಡೀತಾ ಇದೆ ಅಂತ ಒಂದು ಮಾಹಿತಿ ಬಂದಿತ್ತು. ಆ ಪ್ರಕಾರವಾಗಿ ನಮ್ಮ ಜೀವನ್ ಭೀಮನಗರದ ಪೊಲೀಸರು 2 ತಂಡಗಳನ್ನ ರಚಿಸಿಕೊಂಡು ಸುಮಾರು 50 ಜನ ಪೊಲೀಸರನ್ನ ವಿವಿಧ ವಿಭಾಗಗಳಿಂದ ಕರೆದುಕೊಂಡು ರೇವ್ ಪಾರ್ಟಿ ನಡೀತಿದ್ದಂಥ ಒಟ್ಟೋ ರೆಸ್ಟೋ ಬಾರ್ ಆ್ಯಂಡ್ ಕಿಚನ್ ರಾತ್ರಿ ದಾಳಿ ಮಾಡ್ತಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 51 ಜನ ಒಳಗಡೆ ಯುವಕ ಯುವತಿಯರು ನಶೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ